Hello everyone, welcome to Sanmarga classes. Let us see question number 9 of chapter Sound. The number of repeated oscillations in 1 second is known as. Okay, 1 second ಅಲ್ಲಿ ಎಷ್ಟು ಆಸಿಲೇಷನ್ಸ್ ಆಗುತ್ತೆ ಅದನ್ನ ಏನಂತ ಕರಿತೀವಿ. ಫಸ್ಟ್ ನಾವು ಎಲ್ಲದರದ್ದು ಡೆಫಿನೇಷನ್ ಅನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ವೈಬ್ರೇಷನ್ಸ್. ಹಾಗಿದ್ರೆ ವೈಬ್ರೇಷನ್ಸ್ ಅಂದ್ರೆ ಏನು? ನಂಬರ್ ಆಫ್ oscillations occurring in 1 second is known as vibration. Frequency ಇಲ್ಲಿ. Okay, retaking question number 9. Question number 9, retaking. Hello everyone, welcome to Sanmarga classes. Let us see question number 9 of chapter Sound. The number of repeated oscillations in 1 second is known as. 1 second ಅಲ್ಲಿ ಆಗೋ repeated oscillations ಅನ್ನ ಏನಂತ ಕರೀತಾರೆ? Okay, now first let us see the definitions of these vibrations, frequency, amplitude and reflection. ಆಮೇಲೆ ನಮಗೆ ಆನ್ಸರ್ ಗೊತ್ತಾಗಿರುತ್ತೆ. Option A, vibrations. Vibration is nothing but it is to and fro motion of an object from its central position. Central position in the to and fro motion ಆಗುತ್ತಲ್ಲ, that is called as vibration. ಗಿಟಾರ್, ನೀವು ಗಿಟಾರ್ ಸ್ಟ್ರಿಂಗ್ ಅನ್ನ ವೈಬ್ರೇಟ್ ಆಗೋದನ್ನ ನೋಡಿರ್ತೀರಿ ಅಲ್ವಾ? ದಟ್ ಗಿಟಾರ್ ಸ್ಟ್ರಿಂಗ್ ಮೂವ್ ಟು ಅಂಡ್ ಫ್ರೋ ಮೋಷನ್ ಅಂತ ಹೇಳಿರ್ತೀವಿ. ಮೇಲೆ ಕೆಳಗೆ ಆಸಿಲೇಟ್ ಆಗ್ತಾ ಇರುತ್ತೆ. ಅದನ್ನ ಏನಂತ ಕರಿತೀವಿ? ವೈಬ್ರೇಷನ್. ಓಕೆ. ಆಪ್ಷನ್ ಬಿ, ಫ್ರೀಕ್ವೆನ್ಸಿ. ವಾಟ್ ಈಸ್ frequency? Frequency is nothing but number of complete vibrations or oscillations per second, that is in 1 second. Frequency. Amplitude is nothing but it is maximum displacement of particles from its rest position. ಈಗ ನಾನು ಸೌಂಡ್ ವೇವ್ ಅನ್ನ ಈ ತರ ರೆಪ್ರೆಸೆಂಟ್ ಮಾಡಿದ್ರೆ this is amplitude, it is highest displacement. ಇದರಲ್ಲಿ ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಿದೆ? ಇಲ್ಲಿಂದ ಇದೆಯಾ? ಓಕೆ, ದಿಸ್ ಈಸ್ ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್. ಇದನ್ನ ಏನಂತ ಕರೀತಾರೆ? ಆಂಪ್ಲಿಟ್ಯೂಡ್ ಅಂತ ಕರೆದಿರ್ತೀವಿ. ಫ್ರಾಮ್ ಇಟ್ಸ್ ರೆಸ್ಟ್ ಪೊಸಿಷನ್. ನೋಡಿ, ರೆಸ್ಟ್ ಪೊಸಿಷನ್ ಇಂದ ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಷ್ಟು. ಆಪ್ಷನ್ ಡಿ, ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ವೇವ್ ಬೌನ್ಸಸ್ ಬ್ಯಾಕ್ ಆಫ್ಟರ್ ಹಿಟ್ಟಿಂಗ್ ದ ಸರ್ಫೇಸ್. ಒಂದ್ ಸರ್ಫೇಸ್ ಅನ್ನ ಹಿಟ್ ಮಾಡಿ ವಾಪಸ್ ಸೌಂಡ್ ವೇವ್ ಬಂದ್ರೆ ಅದನ್ನ ರಿಫ್ಲೆಕ್ಷನ್ ಅಂತ ಕರೆದಿರ್ತೀವಿ. ದರ್ಫೋರ್ ಈಗ ಡೆಫಿನೇಷನ್ಸ್ ಅಂತ ನೋಡಾದ್ಮೇಲೆ ನಿಮ್ಗೆ ಐಡಿಯಾ ಬಂದಿದೆ. number of repeated oscillations in 1 second is known as its frequency. 1 second ಅಲ್ಲಿ ಎಷ್ಟು ಆಸಿಲೇಷನ್ ಆಗಿದೆ ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಥ್ಯಾಂಕ್ ಯು.